ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ ಕುಮಾರ್, ಬೆಂಗಳೂರಿನ ನಿವಾಸಿ. ನಾನು ಕಳೆದ 4 ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಬಹುಶಃ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಾಗಲಿ, ಅವರ PSSM ಮೂಮೆಂಟ್ ಆಗಲಿ, ಅವರು ಹೇಳಿಕೊಟ್ಟಂಥ ಆನಾಪಾನಸತಿ ಧ್ಯಾನ ಮಾರ್ಗ ಆಗಲಿ ನನಗೆ ಪರಿಚಯ ಆಗದೇ ಇದ್ದಿದ್ರೆ ನಮ್ಮ ಜೀವನ ಯಾವ ದಿಕ್ಕಿನ ಪಡ್ಕೋತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಅಂಥ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ, ಒತ್ತಡಮಯವಾದಂಥ ಜೀವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ಒಂದು ಆನಾಪಾನಸತಿ ಧ್ಯಾನ ಪರಿಚಯ ಆಯಿತು. ಈ ಧ್ಯಾನದಿಂದ ನಮ್ಮ ಜೀವನದ ದಿಕ್ಕೇ ಬದಲಾಯಿತು. ಮಾನವರಾದಂಥ ನಾವು ಮಾಧವರಾಗುವಂತಹ ದಾರಿಯನ್ನು ಆ ಪುಣ್ಯಾತ್ಮ ಪತ್ರಿಜಿಯವರು ತೋರಿಸಿಕೊಟ್ಟು ಹೋದರು. ಯಾವುದೇ ಖರ್ಚು ಇಲ್ಲದೆ, ಯಾವುದೇ ಸಮಯದ ವ್ಯರ್ಥವಿಲ್ಲದೆ, ಯಾವುದೇ ಬೇರೆ ಒಂದು ಸ್ಥಳಗಳಿಗೆ ಹೋಗಿನೇ ಧ್ಯಾನ ಮಾಡಬೇಕು, ತರಬೇತಿಯನ್ನೇ ಪಡ್ಕೋಬೇಕು ಅಂತಕ್ಕಂಥ ಯಾವುದೇ ಕಂಡೀಷನ್ ಇಲ್ಲದೆ ಎಲ್ಲರಿಗೂ ಸುಲಭವಾಗಿ ಸರಳವಾಗಿ ಸಿಗುವಂಥ ಧ್ಯಾನ ಪದ್ಧತಿಯನ್ನು ಈ ಪುಣ್ಯಾತ್ಮ ಪರಿಚಯ ಮಾಡಿಕೊಟ್ರು. ಲಕ್ಷಾಂತರ ಜನ ಇವತ್ತು ಅವರ ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೀತಾ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೋತಾ ಇದ್ದಾರೆ. ಹೈದರಾಬಾದ್ನ ಕಡತಾಲ್ನಲ್ಲಿರುವಂತಹ ಮೆಗಾ ಪಿರಮಿಡ್ ಆಗಿರ್ಬೋದು, ಮತ್ತು ಅದಲ್ಲದೆ ಸಾವಿರಾರು ಪಿರಮಿಡ್ಗಳು ಇವತ್ತು ಪ್ರತಿಯೊಂದು ಊರುಗಳಲ್ಲಿ, ನಗರಗಳಲ್ಲಿ ತಲೆ ಎತ್ತುತ್ತಾ ಇದೆ. ಎಲ್ಲರಿಗೂ ಧ್ಯಾನವನ್ನು, ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದೆ. ಲಕ್ಷಾಂತರ ಜನರಿಗೆ ಅನ್ನವನ್ನು, ಊಟವನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದೆ. ಈ ರೀತಿ ಒಂದು ಸಮಾಜಮುಖಿಯಾದಂಥ ಕೆಲಸದಲ್ಲಿ ತಮ್ಮನ್ನು ಈ PSSM ಮೂಮೆಂಟ್ ತೊಡಗಿಸಿಕೊಂಡಿದೆ. ಮಾಸ್ಟರ್ಸ್, ಅಂತಹ ಪಿತಾಮಹ ಪತ್ರಿಜಿಯವರ ಕನಸು ಇಡೀ ಪ್ರಪಂಚವೇ, ಇಡೀ ವಿಶ್ವವೇ ಧ್ಯಾನಮಯವಾಗಬೇಕು, ಎಲ್ಲರೂ ಬುದ್ಧರಾಗಬೇಕು, ಬುದ್ಧುಗಳಾಗಿರುವಂಥವರೆಲ್ಲರೂ ಬುದ್ಧರಾಗಬೇಕು ಅನ್ನುವ ಸಂಕಲ್ಪದೊಂದಿಗೆ ನಡೆಸ್ತಾ ಇದ್ದಾರೆ ಆ ಪತ್ರಿಜಿ ಮಹಾನುಭಾವ. ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ, ಅವರ ಕನಸನ್ನು ಸಾಕಾರಗೊಳಿಸೋಣ. ಅವರ ಹೆಸರಿನಲ್ಲಿ, ಅವರ ಸಮಾಧಿಯ ಸ್ಥಳದಲ್ಲಿ ಶಕ್ತಿ ಸ್ಥಳ ಅಂತೇಳಿ ಕೈಲಾಸಪುರಿ ಪಟ್ಟಣದಲ್ಲಿ ಶಕ್ತಿ ಸ್ಥಳ ನಿರ್ಮಾಣ ಆಗ್ತಾ ಇದೆ. ಈ ಶಕ್ತಿ ಸ್ಥಳದ ನಿರ್ಮಾಣಕ್ಕೆ ನಾವೆಲ್ಲರೂ ನಮ್ಮ ಕೈಲಾದಂಥ ತನುಮನಧನಗಳ ಅರ್ಪಣೆಯನ್ನು ಮಾಡೋಣ. ಆ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಆ ಒಂದು ಜವಾಬ್ದಾರಿಯನ್ನು ಪತ್ರಿಜಿಯವರು ನಮ್ಮ ಮೇಲೂ ಹೇರಿದ್ದಾರೆ. ಬರೀ ನಾವಷ್ಟೇ ಧ್ಯಾನಿಗಳಾಗಿ, ನಾವಷ್ಟೇ ಸಾಧನೆಯನ್ನು ಮಾಡುವುದಲ್ಲ, ಆ ಮಾರ್ಗದಲ್ಲಿ ಲಕ್ಷಾಂತರ ಜನರನ್ನ ಕರ್ಕೊಂಡೋಗುವಂತಹ ಗುರುತರ ಹೊಣೆಗಾರಿಕೆಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನೂ ಮಾಸ್ಟರ್ಸನ್ನಾಗಿ ಮಾಡಿದ್ದಾರೆ. ಸೊ ಮಾಸ್ಟರ್ಸ್ ಆದಂಥ ನಾವು ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಲ್ವಾ? ಹಾಗಾಗಿ ಪಿರಮಿಡ್ಗಳನ್ನು ಹೆಚ್ಚು ಹೆಚ್ಚು ಸ್ಥಾಪಿಸೋಣ, ಸಸ್ಯಾಹಾರಿಗಳಾಗೋಣ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋಣ, ಇಡೀ ಜಗತ್ತಿನ ಮನುಕುಲವನ್ನೇ ನಮ್ಮ ಸಹೋದರರು ಅನ್ನುವ ರೀತಿಯಲ್ಲಿ ಭಾವಿಸೋಣ. ಒನ್ನೆಸ್ ಅಂತ ಏನು ಪತ್ರಿಜಿಯವರು ಹೇಳಿಕೊಟ್ಟಿದ್ದಾರೆ, ಆ ಒನ್ನೆಸ್ನಲ್ಲಿ ನಾವೆಲ್ಲ ಬದುಕೋಣ. ಈ ನಿಟ್ಟಿನಲ್ಲಿ ಪತ್ರಿಜಿಯವರ ಒಂದು ಹೆಸರಿನಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಶಕ್ತಿ ಸ್ಥಳಕ್ಕೆ ನಾವು ನಮ್ಮ ಕೈಲಾದಂತಹ ದೇಣಿಗೆಯನ್ನು ಕೊಡೋಣ, ಅದಕ್ಕೆ ನಾವು ಸಹಕರಿಸೋಣ. ಅದರ ಒಟ್ಟಿಗೆ ಹೆಜ್ಜೆ ಆಗ್ತಾ PSSM ಮೂಮೆಂಟನ್ನು ಒಂದು ವಿಶ್ವದ ಅತಿ ದೊಡ್ಡವಾದಂಥ ಒಂದು ಆಧ್ಯಾತ್ಮಿಕ ಚಳುವಳಿಯನ್ನಾಗಿ ರೂಪಿಸೋಣ ಅಂತೇಳಿ ನಾನು ನಿಮಗೆಲ್ಲ ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಜೈ ಪತ್ರಿಜಿ, ಜೈ ಹೋ ಪತ್ರಿಜಿ.